ಮುಖ್ಯಮಂತ್ರಿಗಳ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ, ಬೇನಾಮಿ ಆಸ್ತಿ ವಹಿವಾಟು ಸೆಕ್ಷನ್ಗಳನ್ನು ಹೇಳ್ತಾ ಇದ್ದೀವಿ. ಭೂ ಕಬಳಿಕೆ ನಿಷೇಧ ಕಾಯ್ದೆ, ಪಿತೂರಿ, ವಂಚನೆ, ಫೋರ್ಜರಿ ಸೇರಿದಂತೆ ಹಲವು ಸೆಕ್ಷನ್ಗಳು ಇದರಲ್ಲಿ ದಾಖಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ಸೂಚಿಸಿದ ಎಲ್ಲಾ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ಹಾಕಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಪ್ರಕಾರ ಏನೆಲ್ಲ ಸೆಕ್ಷನ್ಸ್ಗಳನ್ನು ಹಾಕಬೇಕು ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು, ಆ ಎಲ್ಲ ಸೆಕ್ಷನ್ಸ್ಗಳನ್ನು ಕೂಡ ಇದರಲ್ಲಿ ಈಗ ನಮೂದಿಸಿದ್ದಾರೆ ಈ ಸೆಕ್ಷನ್ನಲ್ಲಿ. ಹಾಗಾಗಿ ಈಗ ಈ ವಿಚಾರದಲ್ಲಿ ಕ್ಲಿಯರ್ ಆಗಿದೆ. ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ 1988, ಈ ಕೇಸ್ನಡಿಯಲ್ಲಿ ಕರ್ನಾಟಕದ ಭೂಮಿ ಕಬಳಿಕೆ ನಿಷೇಧ ಕಾಯ್ದೆ 2011, ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ ಅದನ್ನು ಕೂಡ ಹಾಕಿದ್ದಾರೆ. ಸೆಕ್ಷನ್ 166 ಸಾರ್ವಜನಿಕ ಸೇವಕ ಕಾನೂನು ಉಲ್ಲಂಘನೆಯನ್ನ ಮಾಡುವುದು. ಸೆಕ್ಷನ್ 403 ಆಸ್ತಿಯ ದುರ್ಬಳಕೆಯನ್ನ ಮಾಡಿಕೊಂಡಿರುವಂತಹ ಸೆಕ್ಷನ್ ಅನ್ನು ಅದರಲ್ಲಿ ಹಾಕಿದ್ದಾರೆ. ಸೆಕ್ಷನ್ 406 ನಂಬಿಕೆಯ ಉಲ್ಲಂಘನೆ, ಮುಖ್ಯಮಂತ್ರಿಗಳ ವಿರುದ್ಧ ಇರೋದು. ಸೆಕ್ಷನ್ 420 420 ವಂಚನೆಯನ್ನ ಕೂಡ ಈಗ ಮುಖ್ಯಮಂತ್ರಿಗಳ ಮೇಲೆ ಹಾಕಿರೋದು. ಸೆಕ್ಷನ್ 426 ದುಷ್ಕೃತ್ಯವನ್ನ ನಡೆಸಿರುವಂತಹ ಕೇಸನ್ನು ಕೂಡ ಹಾಕಿದ್ದಾರೆ. ಸೆಕ್ಷನ್ 465 ಫೋರ್ಜರಿಯನ್ನ ಕೂಡ ಇವರ ಮೇಲೆ ಹಾಕಿರೋದು. ಯಾವುದು ಫೋರ್ಜರಿ ಅನ್ನೋದನ್ನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಸೆಕ್ಷನ್ 468 ವಂಚನೆಯ ಉದ್ದೇಶಕ್ಕಾಗಿ ದಾಖಲೆಗಳ ಫೋರ್ಜರಿಯನ್ನ ಮಾಡಿದ್ದಾರೆ ಅನ್ನೋದು. ಸೆಕ್ಷನ್ 340 ಅಕ್ರಮ ಬಂಧನವನ್ನ ಮಾಡಿರೋದು. ಸೆಕ್ಷನ್ 351 ಇತರರಿಗೆ ಹಾನಿಯನ್ನ ಮಾಡುವುದು. ಪಿಸಿ ಆಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನ ಸೆಕ್ಷನ್ 9ರ ಪ್ರಕಾರ ಸಾರ್ವಜನಿಕ ಸೇವಕನ ಮೇಲೆ ಪ್ರಭಾವವನ್ನು ಬೀರುವುದು. ಸೆಕ್ಷನ್ 13 ಸಾರ್ವಜನಿಕ ಸೇವಕನಿಂದ ಕ್ರಿಮಿನಲ್ ದುರ್ನಡತೆ, ಇದು ಕೂಡ ಪ್ರಿವೆನ್ಷನ್ ಕರಪ್ಷನ್ ಆಕ್ಟ್ನ ಸೆಕ್ಷನ್. ಸೆಕ್ಷನ್ 53 ಬೇನಾಮಿ ವ್ಯವಹಾರಕ್ಕೆ ದಂಡವನ್ನ ಹಾಕುವಂತ ವಿಚಾರ. ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಇದ್ದಾರೆ. ಕೆಪಿ ನಾಗರಾಜ್, ಯಾವ ವಿಚಾರಗಳನ್ನ ಅವರಿಂದ ದೂರ ಇಡಬೇಕು ಅಂತ ಬಯಸ್ತಾ ಇದ್ರು ಸಿದ್ದರಾಮಯ್ಯನವರು, ಅದು ರಾಜಕೀಯನೋ ಅಥವಾ ಪಿತೂರಿನೋ, ಬಯಸಿ ಆ ಎಲ್ಲಾ ಸೆಕ್ಷನ್ಗಳ ಅಡಿಯಲ್ಲಿ ಒಂದು ಎಫ್ಐಆರ್ ದಾಖಲಾಗುವ ಮಟ್ಟಕ್ಕೆ ಬಂದು ತಲುಪಿದೆ. ಲೈಕ್ 420 ಅನ್ನುವಂಥದ್ದು. ಅವರು ಬಹುತೇಕವಾಗಿ ರಾಜಕೀಯವಾಗಿ ಎದುರಾಳಿಗಳನ್ನ ಮಾತನಾಡುವಂತ ಸಂದರ್ಭದಲ್ಲಿ ಈ ಶಬ್ದವನ್ನ ಬಳಕೆ ಮಾಡಿರೋದಿದೆ, ರಾಜಕೀಯವಾಗಿ. ಬಟ್ ಈಗ ಕೇಸ್ಗಳ ದಾಖಲಾಗಿರೋದ್ರಿಂದ ಮೈಸೂರಿನ ರಾಜಕೀಯದಲ್ಲಿ ಏನಾದರೂ ಒಂದಿಷ್ಟು ವ್ಯತ್ಯಾಸಗಳು ಆಗಬಹುದಾ ಈಗ ಸೆಕ್ಷನ್ ವಿಚಾರದಲ್ಲಿ ಬರೋದಾದ್ರೆ, ಈಗ ಹಾಕಿರುವಂತಹ ಸೆಕ್ಷನ್ಗಳ ವಿಚಾರದಲ್ಲಿ? ಅರುಣ್, ಸಿದ್ದರಾಮಯ್ಯನವರ 40 ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಸಾಮಾನ್ಯವಾಗಿ ಬೇರೆಯ ವಿರೋಧ ಪಕ್ಷಗಳಲ್ಲಿ ಇರುವಂಥವರ ಮೇಲೆ ಈ ಥರದ ಒಂದು ಗಂಭೀರವಾದಂತಹ ಆರೋಪಗಳನ್ನು ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಭ್ರಷ್ಟಾಚಾರ ವಿಚಾರ ಇರ್ಬೋದು, ಅಥವಾ ವಂಚನೆಗಳ ವಿಚಾರ ಇರ್ಬೋದು, ಅಥವಾ ಎಫ್ಐಆರ್ಗಳ ವಿಚಾರ ಇರ್ಬೋದು, ಬೇಲ್ನ ವಿಚಾರಗಳಿರ್ಬೋದು, ಈ ಎಲ್ಲದರ ಬಗ್ಗೆಯೂ ಕೂಡ ರಾಜಕೀಯವಾಗಿ ದೊಡ್ಡ ಮಟ್ಟದ ವಾಗ್ದಾಳಿಗಳನ್ನು ನಡೆಸ್ತಾ ಇದ್ರು. ಇವತ್ತಿನವರೆಗೆ ಅಂದರೆ ಈ ಕೆಲವೇ ಕ್ಷಣಗಳ ಮುಂಚಿನವರೆಗೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಅಂತಹ ಯಾವ ರೀತಿಯಾದಂತಹ ಆರೋಪಗಳನ್ನು ಕೂಡ ಅಧಿಕೃತವಾಗಿ ಯಾರೂ ಕೂಡ ಮಾಡೋಕ್ಕೆ ಆಗಿರಲಿಲ್ಲ. ಸಿದ್ದರಾಮಯ್ಯನವ್ರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಇದು. ಇಷ್ಟು ದಿನಗಳ ಕಾಲ ಅಧಿಕೃತವಾಗಿ ತಮ್ಮನ್ನು ಈ ವಿಚಾರದಲ್ಲಿ ಯಾವ ರಾಜಕಾರಣಿಗಳು ಕೂಡ ಮಾತಾಡ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಭಾಳ ನೈತಿಕವಾಗಿ ಭಾಳ ದೊಡ್ಡ ಮಟ್ಟದ ಸ್ಟ್ರೆಂತ್ ಇದ್ದಂಥದ್ದೇ ಅದು. ತಮಗೆ ಆತ್ಮಬಲ ಹೆಚ್ಚು ಮಾಡ್ಕೊಳ್ತಾ ಇದ್ದಿದ್ದೇ ಈ ವಿಚಾರಕ್ಕೆ. ತನ್ನ ಮೇಲೆ ಯಾವ ಕೇಸು ಇಲ್ಲ, ತನ್ನ ಮೇಲೆ ಈ ಥರದ ಒಂದು ಆರೋಪಗಳಿಲ್ಲ ಅನ್ನುವಂಥದ್ದೇ ಅವ್ರಿಗೆ ಒಂದು ಸ್ಟ್ರೆಂತ್ ಆಗಿತ್ತು. ಆದರೆ ಈ ಕ್ಷಣದಿಂದ ಅದು ಆ ಮನೋಬಲ ಕಡಿಮೆ ಆಗಿದೆ. ರಾಜಕೀಯವಾಗಿ ಈ ಥರದ ಕೇಸ್ ಆಗಿದೆ ಅಂತ ಅವ್ರು ಹೇಳ್ಬೋದು, ಕಾನೂನೇ ಬೇರೆ, ಕೇಸೇ ಅದು. ಈಗ ಸಿದ್ದರಾಮಯ್ಯನವ್ರಿಗೆ ಇದು ಮಾನಸಿಕವಾಗಿ ಒಂದು ನೈತಿಕವಾಗಿ ಬೇರೆಯವರ ಮೇಲೆ ಇನ್ನು ಅಲಿಗೇಷನನ್ನು ಮಾಡುವಂಥ ಸಂದರ್ಭದಲ್ಲಿ, ಟೀಕೆಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಒಂದು ಅಳುಕು ಶುರುವಾಗುವಂಥದ್ದಂತೂ ಸ್ಪಷ್ಟ. ಇಷ್ಟು ದಿನಗಳ ಕಾಲ ಭಾಳ ಅಬ್ಬರಿಸಿ ಬೊಬ್ಬಿರಿದು ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ರು. ನಾನು ಹೇಳ್ತಾ ಇರುವಂಥದ್ದು ಪ್ರಕರಣದ ಸತ್ಯಾಸತ್ಯತೆ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದರೆ ಈ ಕ್ಷಣಕ್ಕೆ ಕಾನೂನಾತ್ಮಕವಾಗಿ, ಭಾರತೀಯ ನ್ಯಾಯದ ಕಾನೂನಾತ್ಮಕವಾಗಿ ಅವರ ಮೇಲೆ ಈ ಥರದ ಗಂಭೀರವಾದಂಥ ಸೆಕ್ಷನ್ಗಳು, ಅಂದರೆ ಭೂ ಕಬಳಿಕೆಯ ಸೆಕ್ಷನ್ ಇದೆ, ವಂಚನೆಯ ಸೆಕ್ಷನ್ ಇದೆ, ದ್ರೋಹದ ಸೆಕ್ಷನ್ ಇದೆ, ಮತ್ತು ಅಕ್ರಮವಾಗಿ ಭೂಮಿಯ ಸಂಪಾದನೆಯ ಸೆಕ್ಷನ್ ಇದೆ, ಬೇನಾಮಿಯ ಆ್ಯಕ್ಟ್ ಇದೆ. ಇವರು ಯಾವ್ಯಾವ ಪದಗಳನ್ನು ಉಪಯೋಗಿಸಿ ಅಪೋಸಿಷನ್ ಮೇಲೆ ಮಾತನಾಡ್ತಾ ಇದ್ರು,
ಇವತ್ತಿಗೆ ಆ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂಥ ಸೆಕ್ಷನ್ಗಳು ಅವರ ಮೇಲೆ ದಾಖಲಾಗಿದೆ. ಇದು ಒಬ್ಬ ರಾಜಕಾರಣಿಗೆ 40 ವರ್ಷಗಳ ಕಾಲ ಈ ಥರದ ಒಂದು ಯಾವ ಸೆಕ್ಷನ್ಗಳನ್ನ ಹಾಕಿಸ್ಕೊಳ್ಳೋದ್ರೇ ರಾಜಕಾರಣ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿಗೆ ಸಹಜವಾಗಿ ಬೇಸರವಂತೂ ಆಗಿರುತ್ತೆ. ಬೇಸರವನ್ನು ತೋರ್ಪಡಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇಲ್ಲ. ಆದರೆ ಸಿದ್ದರಾಮಯ್ಯನವ್ರನ್ನ ಹತ್ತಿರದಿಂದ ಬಲ್ಲವರಿಗೆ ಅವರಿಗೆ ಆಗ್ತಾ ಇರುವಂಥ ಸಂಕಟ ಎಂಥದ್ದು, ಅವರಿಗೆ ಆಗ್ತಾ ಇರುವಂಥ ಮಾನಸಿಕ ಹಿಂಸೆ ಎಂಥದ್ದು ಅನ್ನುವಂಥದ್ದು ಅರ್ಥವಾಗಿದೆ. ಇದು ಪ್ರಶ್ನೆ ಮಾರಲಿಟಿಯದು ಅರುಣ್. ಸತ್ಯಾಸತ್ಯತೆ ಕಾನೂನು ತೀರ್ಮಾನ ಮಾಡುತ್ತೆ. ಆದರೆ ಇಷ್ಟು ದಿನಗಳ ಕಾಲ ಧೈರ್ಯದಿಂದ ಅವರು ಅಪೋಸಿಷನ್ ಅವ್ರನ್ನ ಮಾತಾಡ್ತಾ ಇದ್ದಿದ್ದು, ಈಗ ಆ ಧ್ವನಿ ಸ್ವಲ್ಪ ಕಡಿಮೆ ಆದರೂ ಕೂಡ ಆಶ್ಚರ್ಯ ಪಡೋ ಅಗತ್ಯ ಇಲ್ಲ ಅರುಣ್.